ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ, ಲೈಕ್ ನಿನ್ನೆ ಅಂತೂ ಸಡನ್ನಾಗಿ ಚೇಂಜಸ್ ಬರೋಕ್ಕೆ ಶುರುವಾಗೋಯ್ತು. ಹೇಟರ್ಸ್ ಶಿಕ್ಷೆ ಏನು ಅನ್ನೋ ಥರ ತೋರ್ಸೋಕ್ಕೆ ಶುರು ಮಾಡಿಬಿಟ್ರು. 3 ಫ್ಯಾಮಿಲಿಯವ್ರಿಗೆ ತೋರಿಸಿದ್ರು. ಮತ್ತು ಏನು 3 ಜನಕ್ಕೆ ಮೇಯ್ನ್ 3 ಜನ 3 ಫ್ಯಾಮಿಲಿದು ಪ್ರಾಬ್ಲಮ್ಮು ಮಾಡಿರೋದು ಅಂತ. ಅದರಲ್ಲಿ ಒಂದು ಆ್ಯಕ್ಚುಲಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಸ್ಪೌಸ್ ಅಂತಲೂ ತೋರಿಸ್ಬಿಟ್ರು. ಇವಾಗ ಇಲ್ಲಿ ಏನು ತೋರಿಸಿದ್ರು ಅಂತಂದರೆ, ನಿನ್ನೆ ನೀವು ನೋಡಿ ಆಯಿತಾ, ನೀವೇ ಗೊತ್ತಾಗತ್ತೆ. ಲೈಕ್ ಫಸ್ಟ್ ಏನು ಅಂತಂದರೆ, ಅವರ ಪೂರ್ವಜರು ಕೂಡ ಅವ್ರ ಕೈ ಬಿಡ್ತಾ ಇದ್ದಾರೆ. ಏಕೆಂದರೆ ಇನ್ನೂ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನೋ ಥರ ತೋರಿಸಿದ್ರು. ಓಕೆನಾ? ಸೊ ಇವತ್ತು ಈಗ ನೋಡ್ಬಿಡೋಣ ಫರ್ದರ್ ಈಗೇನು ಪನಿಷ್ಮೆಂಟ್ ಏನು ಅಂತ ತೋರಿಸ್ತಾ ಇದ್ದಾರಾ. ಏಕೆಂದರೆ ಇನ್ನೇನು ಎಂಡಿಗೆ ಬರೋ ಥರ ಅಂತ ತೋರಿಸ್ತಾ ಇದ್ದಾರೆ. ಲೈಕ್ ಎಂಡ್ ಅಂತಲೇ ತೋರಿಸಿದ್ರು ಆ್ಯಕ್ಚುಲಿ, ಆಯಿತಾ. ಗ್ರೀಫ್ ಇನ್ನೇನಿದ್ರು ದುಃಖ, ನೋವು, ಕಷ್ಟ ಆ ಥರ ಅಂತಲೇ ತೋರಿಸಿದ್ರು. ಸೊ ಇನ್ನೊಂದು ಏನು ಹೇಳುವಂತಿದ್ದಾರೆ. ಲೈಕ್ ಇಲ್ಲಿ ಪ್ರಪಂಚಕ್ಕೆ ಅಂತ ಬಂದ ಮೇಲೆ ನಮ್ಮ ಸಮಯ ಬರೋವರೆಗೂ ನಾವು ಇರಲೇಬೇಕಾಗತ್ತೆ, ಆಯಿತಾ. ಇಷ್ಟು ದಿವಸ ಆಯಿತಾ, ಇಲ್ಲಿ ಬರ್ತಾ ಇದ್ದಿದ್ದು ಯಾವ ಥರ ಹೇಳಿ, ಕಿಂಗು ಕ್ವೀನು ಆ ಥರನೇ ಕಾರ್ಡ್ಗಳು ಬಂತು. ಅಂದರೆ ಅವ್ರ ಲೈಫಲ್ಲಿ ಆ್ಯಕ್ಚುಲಿ ಚೆನ್ನಾಗಿದ್ರು, ಆಯಿತಾ, ತುಂಬಾ ಚೆನ್ನಾಗಿದ್ರು, ಆಯಿತಾ. ಬಟ್ ಅಂಥದ್ರಲ್ಲಿ ಈ ಥರ ಏನೋ ಒಂದು ಕಿಚ್ಚು ಅಥವಾ ಬೇಜಾರು ಏನೋ ಗೊತ್ತಿಲ್ಲ ನಿಮ್ಮ ಮೇಲೆ. ಸೊ ಏನೋ ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ. ಸೊ ಅದು ತೊಗೋಬಾರ್ದಾಗಿತ್ತು, ಆಯಿತಾ. ಅದು ತೊಗೊಂಡಿದ್ದಾರೆ. ಈಗ ಭಗವಂತ ಹೇಳಿಸಿದ್ರು ಸುಮಾರು, ನೀವೇ ನೋಡಿದ್ದೀರಿ 6ನೇ ತಾರೀಕಿಂದ ಕಂಟಿನ್ಯೂಸ್ ಹೇಳಿಸೋರು ಈ ಥರ ಮಾಡಕೂಡ್ದು, ಲೈಕ್ ಚೇಂಜ್ ಮಾಡ್ಕೋಬೇಕು, ಮನ್ಸು ಚೇಂಜ್ ಮಾಡ್ಕೋಬೇಕು ಅಂತ. ಬಟ್ ಅದು ಏನೂ ಚೇಂಜಸ್ ಬಂದಿಲ್ಲ. ಇದೇನು ಏನು ಟ್ಯಾರೋ ಅಂತಲೂ ಇರ್ಬೋದು, ಅವ್ರಿಗೆ ಸಿಕ್ಕಿದೆ ಅಂತಲೂ ಹೇಳಿದ್ರು. ಬಟ್ ಏನೂ ಚೇಂಜಸ್ ಬಂದಿಲ್ಲ ಅಂತ ಹೇಳಿದ್ರು. ಸೊ ಹೇಳಿಸಿ ಸಡನ್ನಾಗಿ ಚೇಂಜ್ ಆಯಿತು, ಆಯಿತಾ. ಸಡನ್ನಾಗಿ ಅವ್ರಿಗೆ ಎನರ್ಜಿ ಶಿಫ್ಟ್ ಆಯಿತು. ಏನು ಶಿಕ್ಷೆ ಏನು ಅನ್ನೋ ಥರ ತೋರಿಸ್ಬಿಟ್ರು. ಓಕೆನಾ? ಫಸ್ಟು ಒಂದು ತೋರಿಸಿದ್ರು, ಲೈಕ್ ಮೊನ್ನೆಯಿಂದ ನೀವೇ ನೋಡಿ 6ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ನೋಡಿ, ಆಯಿತಾ. ಸೊ ಇದು ಮತ್ತೆ ಬೇರೆ ಡೆಕ್ ತೊಗೊಂಡಿದ್ದೀನಿ. ಓಕೆನಾ? ಸೊ ಇದು ಫೈನಲ್ ಆಗಿ 7 ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ 3ಗೆ ಶುರು ಆಗುತ್ತೆ, ಲೇಡೀಸ್ಗೇನೆ ಅನ್ನೋ ಥರ ತೋರಿಸಿದ್ರು. 3 ಆಫ್ ಕಪ್ಸ್ ಕೂಡ ತೋರಿಸಿದ್ರು, ಆಯಿತಾ. 3 ಆಫ್ ಕಪ್ಸ್ ಅಂತಲೂ ತೋರಿಸಿದ್ರು. ಸೊ ಇವಾಗ ಅದಕ್ಕೇನೇನೆ ಓಕೆ 7 ಕಾರ್ಡ್ಸ್ ತೆಗಿತೀನಿ. ಓಕೆನಾ? 7 ಕಾರ್ಡ್ಸ್ ತೆಗಿತೀನಿ. ನೋಡೋಣ ಅದರಲ್ಲಿ ಏನೇನು ಬರುತ್ತೆ, ಏನು ಹೇಳಿಸ್ತಾರೆ ಅಂತ ನೋಡೋಣ. ಏಕೆಂದರೆ ಅದು ಫೈನಲ್ ಅವ್ರಿಗೆ ಶಿಕ್ಷೆ ಆಗಿದೆ, ಇನ್ನೇನು ಅವ್ರು ಅನುಭವಿಸ್ತಾ ಇರಬೇಕಷ್ಟೇ. ಈಗ ಅವರು ಅವ್ರ ಲೈಫ್ ಎಂಡ್ ಆಗೋವರೆಗೂ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರು ಮಾಡಿದ ಅನ್ಯಾಯ ಅವ್ರಿಗೆ ವಾಪಸ್ ತಟ್ತಾ ಇದೆ, ಶುರು ಆಗಿದೆ ಅಂತ ತೋರಿಸಿದ್ದಾರೆ ಆಗಲೇ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋಬೋದು ಅಷ್ಟೇನೆ. ಸೊ ಇದು ಫೈನಲಿ ಇವಾಗ ನೋಡೋಣ ಭಗವಂತ ಏನು ಹೇಳ್ತಾರೆ. ಎಸ್ ಅಂತಿದ್ದಾರೆ. ಸೊ 7 ಕಾರ್ಡ್ಸ್ ತೆಗಿತೀನಿ. 7 ಕಾರ್ಡಲ್ಲಿ ಯಾರಿಗೆ ಮ್ಯಾಕ್ಸಿಮಮ್ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ಏನು ಹೇಳಿಸ್ತಾರೆ ಹೇಳ್ತೀನಿ. ಓಕೆನಾ? ಎಸ್ ಬಾಬಾ. ಇದು 1, 2, 3, 4, 5, 6, 7 ನಿಮಗೆ ಫಸ್ಟ್ ತೋರಿಸಿದ್ದೀನಿ, ಆಯಿತಾ. ಸೊ ಇವಾಗ ಫಸ್ಟ್ ಕಾರ್ಡು, ಫಸ್ಟ್ ಯಾರು ಫಸ್ಟು ಒಂದು ಹೇಳಿದ್ರು ಎಸ್ ಲೇಡಿ, ಆಯಿತಾ. ಫಸ್ಟು ಒಂದು ಲೇಡಿಗೇ ಪ್ರಾಬ್ಲಮ್ ಶುರುವಾಗಿದೆ. ಆಗಲೇ ಅವ್ರ ಫ್ಯಾಮಿಲಿಗೂ ಪ್ರಾಬ್ಲಮ್ ಹಿಟ್ಟಾಗಿದೆ. ಕಿಂಗ್ ಆಫ್ ಪೆಂಟಕಲ್ಸ್ ಅಂತ ಅಂದರು. ಮೊನ್ನೆ ನೋಡಿ ನೀವು ಕಾರ್ಡ್ಸ್
ಮೊನ್ನೆ ಲೈಕ್ ನಿನ್ನೆ ಎಲ್ಲ ಮೊನ್ನೆ ವಿಡಿಯೋಲಿ ನೋಡಿ 6ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ನೋಡ್ಬಿಡಿ ಓಕೆನಾ. 7 ಅಂತ ಇರೋದು, ಸೊ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಫಸ್ಟ್ ಒಬ್ರಿಗಂತೂ ಮೆಜಿಷಿಯನ್ ಹತ್ರ ಮತ್ತೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಸೆಕೆಂಡ್ ಒನ್ನು ನೆನ್ನೆ ಹೇಳಿದ್ರು, ಸೆಕೆಂಡ್ ಲೇಡಿನೂ ಕೂಡ ಮೆಜಿಷಿಯನ್ ಹತ್ರ ಮತ್ತೆ ಹೋಗಿದ್ದಾರೆ ಅಂತ ಹೇಳಿ. ಸೊ ಫಸ್ಟು ಒನ್ಗೆ ಹೇಳಿಸಿದ್ರು ಅವರ ಮಗ ಅಥವಾ ಮಗಳಿಗೇನೆ ಎಫೆಕ್ಟ್ ಹಾಕಕ್ಕೆ ಶುರುವಾಗಿದೆ ಅಂತ ಹೇಳಿ, ಬಟ್ ಇನ್ನೂ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇದು ಅವರು ಮಾಡಿರೋ ಕೆಲಸದ ಫಲ ಅನ್ನೋ ಥರ ತೋರಿಸಿದ್ರು. ಇದು ಆ್ಯನ್ಸಿಸ್ಟರ್ ಏನದು ಒಂಥರ ಕರ್ಸ್ ಥರ ಆಗ್ತಿದೆ, ಶಾಪ, ಫ್ಯಾಮಿಲಿ ಶಾಪ ಥರ ಆಗೋಗಿದೆ ಫಸ್ಟು ಫ್ಯಾಮಿಲಿಯವ್ರಿಗೆ ಅಂತಲೂ ತೋರಿಸಿದ್ರು. ಅವ್ರಿಗಿನ್ನೂ ಅರ್ಥ ಆಗಿಲ್ಲ ಅಂತಲೂ ಹೇಳಿಸಿದ್ರು. ಬಟ್ ಇವಾಗ ಮತ್ತೆ ನೋಡಿ ಇವರು ಫರ್ದರ್ ಏನು ಹೇಳ್ತಾ ಇದ್ದಾರೆ, ಮೆಜಿಷಿಯನ್ ಹತ್ರ ಇವರು ಹೋಗಿದ್ದಾರೆ, ಇವರು ಶಾಮಿಲ್ ಅಂತ ಫಸ್ಟ್ ಒಂದು ಇನ್ನೂ ಅರ್ಥ ಆಗ್ತಿಲ್ಲ, ತಪ್ಪು ಮಾಡಬಾರ್ದು ಅಂತ ಮತ್ತೆ ಹೋಗಿದ್ದಾರೆ, ಮತ್ತೆ ಮಾಡಿಸ್ತಿದ್ದಾರೆ, ಅವರು ಶಾಮಿಲಾಗಿದ್ದಾರೆ ಅಂತ ಫಸ್ಟ್ ಒನ್ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ. ಸೊ ಸೆಕೆಂಡ್ ಅವ್ರ ಜೊತೆ ಅವರು ಸೇರಿದ್ದಾರೆ ಅಂತ. ಸೆಕೆಂಡ್ ಒನ್ ನೋಡಿ ನಿಮಗೆ ತೋರಿಸಿದ್ದೀನಿ ನಾನು ಕಾರ್ಡ್ಸ್, ಫಸ್ಟ್ ನಿಮಗೆ ನೋಡೇ ನಾನು ಇಟ್ಟಿರೋದು. ಸೊ ಟವರ್ಗೆ ಬಂದಿದೆ. ಸೊ ಸೆಕೆಂಡ್ ಅವಾಗ್ಲೂ ಟವರ್ ಕಾರ್ಡ್ ಬಂತು, ಶುರುವಾಗಿದೆ ಸೆಕೆಂಡ್ ಕಿಂಗ್ ಆಫ್ ವಾಂಡ್ಸ್ಗೆ ಅಂತ, ಕ್ವೀನ್ ಆಫ್ ವಾಂಡ್ಸ್ಗೆ ಅಂತ ತೋರಿಸಿದ್ರು ಆಯಿತಾ. ಟವರ್ ಕಾರ್ಡ್ ಅಂತ ಇಲ್ಲೇ ಇಟ್ಟಿದ್ದೀನಿ, ಅದಕ್ಕೇ ನೋಡಿ ಇದು ಆಯಿತಾ. ಕ್ವೀನ್ ಆಫ್ ವಾಂಡ್ಸ್ಗೆ ಟವರ್ ಶುರುವಾಗಿದೆ ಅಂತ ತೋರಿಸಿದ್ರು. ಮತ್ತು ಇಲ್ಲಿ ಅದೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಕ್ವೀನ್ ಆಫ್ ವಾಂಡ್ಸ್ ಸೆಕೆಂಡ್ ಪರ್ಸನ್ಗೆ ಟವರ್ ಮೂಮೆಂಟ್ ಶುರುವಾಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಇದು ಯಾವ ಥರ ಹೊಡೆಯುತ್ತೆ ಅವ್ರಿಗೆ ಗೊತ್ತು. ಇದು ಮೂರನೇದು, ಓ ಮೈ ಗುಡ್ನೆಸ್ ಆಯಿತಾ. ಇದು ಥರ್ಡ್ ಒನ್ನು ಹೇಳಿದ್ರು, ಅನ್ಫಾರ್ಚುನೇಟ್ಲಿ ಇದು ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಅಂತ ಹೇಳಿಸಿದ್ರು. ಲವರ್ಸ್ ಕಾರ್ಡ್ ಬಂದಿದೆ ನೋಡಿ, ಕರೆಕ್ಟಾ. ಎಷ್ಟು ಚೆನ್ನಾಗಿ ಕನ್ಫರ್ಮ್ ಮಾಡ್ತಿದ್ದಾರೆ ಅಷ್ಟೇ. ಹೌದಮ್ಮ ನೀ ಹೇಳ್ತಿರೋದೆ ಅಂತ ಅಷ್ಟೇ ನನಗೆ ಕಾಣಿಸ್ತಿರೋದು ನನಗೆ. ಸೊ ಫೋರ್ತ್ ಒನ್ನು ಸ್ಟಾರ್ ಅಂತ ಬಂದಿದೆ ಆಯಿತಾ. ಸ್ಟಾರ್ ಅಂತ ಬಂದಿದೆ. ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಯಾರೋ ಕತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದೇ 7 ಜನರಲ್ಲಿ 4 ಜನದ ಈ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು 5ನೇದಂತೂ ಫೂಲ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಫೂಲಿಶ್ ಆ್ಯಕ್ಷನ್ ತೊಗೋತಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. 6th ಒನ್ನು ಚಾರಿಯಟ್, ಅವರ ಜೀವನ ಯಾವ ರೀತಿ ನಡೆಸ್ತಿದ್ದಾರೆ, ಹೋಗುತ್ತೆ ಮುಂದಕ್ಕೆ, ಕಾದು ನೋಡಿ ಅಂತಿದ್ದಾರೆ ಓಕೆನಾ. ಕಾದು ನೋಡಿ ಅಂತ ಇದ್ದಾರೆ. 6th ಬಂದಿರೋದು ಅವ್ರಿಗೆ ಆ್ಯಕ್ಚುಲಾಗಿ ಸಿದ್ಧಿ ಆಗಿತ್ತು ಆಯಿತಾ. ಅಂದರೆ 6th ಒನ್ಗೆ ಆಯಿತಾ. ಇದು ಯಾರು ಗೊತ್ತಿಲ್ಲ. 6ನೇ ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಒಂದು ರೀತಿ ಸ್ಪಿರಿಚುವಲ್ ಪಾತಲ್ಲೂ ಇದ್ದಿರ್ಬೋದು ಅವರು ಆಯಿತಾ. ಭಗವಂತ ಗಣಪತಿನ ನಂಬಿರಬಹುದು. ಬಟ್ ಅವ್ರು ಮಾಡಿದ ಅನ್ಯಾಯ ಯಾವ ಥರ ಆಗ್ತಿದೆ ಅಂದರೆ, ಫಸ್ಟು ವಿಘ್ನ ವಿನಾಶಕ, ಫಸ್ಟು ನಾವು ಯಾವಾಗ್ಲೂ ಗಣಪತಿಗೆ ಪೂಜೆ ಮಾಡೇ ಬೇರೆ ಪೂಜೆ ಮಾಡೋದು ಆಯಿತಾ. ಅವರ ಕ್ಲಿಯರೆನ್ಸ್ ತೊಗೊಂಡೇ ಏನೇ ಪೂಜೆ ಮಾಡಬೇಕಂದ್ರೂ ಮಾಡೋದು ಆಯಿತಾ. ಯಾವುದೇ ಸಣ್ಣ ಪೂಜೆ ಆಗಲಿ ದೊಡ್ಡ ಪೂಜೆ ಯಾವುದೇ ಮಾಡ್ತೀವಿ, ಏನೇ ಹೋಮ ಹವನ ಏನೇ ಮಾಡಿ ಫಸ್ಟು ಗಣಪತಿಗೇ ಪೂಜೆ ಆಗೋದು. ಇಲ್ಲಿ ಅವರು ಪೂಜೆನೇ ಹೋಯ್ತು, ಆದರೆ ಅವ್ರಿಗೆ ಆಶೀರ್ವಾದ ಹೋಯ್ತು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್ ಅಂದರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 7ನೇವರು ಸನ್ ಕಾರ್ಡ್ ಬಂದಿದೆ. ಭಗವಂತನ ಆಶೀರ್ವಾದ ಗಾನ್ ಕೇಸ್ ಅಂತ, ವೆರಿ ಟೋಟಲಿ ಎಲ್ಲ ಭಗವಂತನ ಆಶೀರ್ವಾದ ಕ್ಲೋಸ್ ಆಯಿತು ಇವ್ರಿಗೆ 7 ಜನಕ್ಕೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ. ಇವ್ರಿಗೆ ಇನ್ನೇನು ಹೇಳಿಸ್ತಾರೆ ನೋಡ್ಬೋಣ ಆಯಿತಾ. 7 ಕಾರ್ಡ್ಸ್ ತೆಗ್ದಿದ್ದೀನಿ ಈಗ. ಸೊ ಈಗ ಇದರಲ್ಲಿ ಮತ್ತೆ 7 ಕಾರ್ಡ್ ತೆಗಿತೀನಿ, ಏನು ಹೇಳ್ತಾರೆ ನೋಡೋಣ. ಬಾಬಾ ಪ್ಲೀಸ್ ಗೈಡ್. 1 ಇದು 2 3 4 5
6 7. ಓಕೆನಾ? ಈಗ ಫಸ್ಟ್ ಒನ್ನು ಏನು ಹೇಳ್ತಾ ಇದ್ದಾರೆ, ಕ್ವಿಕ್ಕಾಗಿ ನೋಡ್ತಾ ಹೋಗ್ಬಿಡೋಣ. ಮೊದಲನೇ ಅವರದ್ದು ಮೆಜಿಷಿಯನ್ ಹತ್ರ ಹೋದರು ಅಂತ ಹೇಳ್ತಿದ್ರ. ಮೆಜಿಷಿಯನ್ ಹತ್ರ ಅವರ ಮಗ ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಫಸ್ಟ್ ಒನ್ನು, ಆಯಿತಾ? ಮಗ ಅಥವಾ ಮಗಳು, ವಾಟ್ ಎವರ್. ಬಟ್ ಇಲ್ಲಿ ನೈಟ್ ಹುಡುಗನ ಪಿಕ್ಚರ್ ಇರೋದ್ರಿಂದ ಮಗ ಅಂತ ಹೇಳ್ತಿರ್ತೀನಿ ಅಷ್ಟೇ. ಸೊ ಆ ಥರ ಎಲ್ಲ ಮನ್ಸಿಗೆ ಹರ್ಕೊಬೇಡಿ, ನಾನು ಒಳ್ಳೆಯವರು, ನಮ್ಮ ಮಗ ಒಳ್ಳೆಯವರು, ದಯವಿಟ್ಟು ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಇಲ್ಲಿ ಏನು ಕಾರ್ಡ್ಸ್ ಬರುತ್ತೆ ಅದನ್ನು ಹೇಳ್ತೀನಿ ಅಷ್ಟೇ, ಆಯಿತಾ? ಸೊ ಇದು ಫಸ್ಟ್ ಒನ್ ಏನು ಮೆಜಿಷಿಯನ್ ಹತ್ರ ಹೋಗಿದ್ದಾರೆ, ಆಯಿತಾ? ಇವರು ಅಷ್ಟೇ ಸಮಪಾಲಿದೆ, ಆಯಿತಾ? ಅದರಿಂದ ಜೊತೆಗೆ ಇವರ ಜೊತೆಗೆ ಮಗ ಅಥವಾ ಮಗಳದ್ದು ಸಮಪಾಲಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತೊಂದರೆ ಫಸ್ಟು ಆ ಥರ ಶುರುವಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಇವ್ರದ್ದು ಸಮಪಾಲಿದೆ ಅನ್ಯಾಯ ಮಾಡಿರೋದ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ ಫಸ್ಟು, ಆಯಿತಾ? ಸೆಕೆಂಡ್ ಒನ್ನು ನೋಡಿ, ಸೆಕೆಂಡ್ ಒನ್ ಟವರ್ ಮೂಮೆಂಟ್ ಹೊಡೆದಿರೋದು, ಆಯಿತಾ? ಯಾತಕ್ಕೆ ಅಂದರೆ ನಿಮಗೆ ನಾನು ಹೇಳಿದ್ನಲ್ಲ, ಹ್ಯಾಂಗ್ ಮ್ಯಾನ್ ಅವಾಗಲೂ ಬಂದಿತ್ತು, ಹ್ಯಾಂಗ್ ಮ್ಯಾನು, ಆಯಿತಾ? ಇದು ಟವರ್ ಬಂದಿದೆ, ಆಯಿತಾ? ಅಂದರೆ ಹೊಡ್ತಾ ಬೀಳುತ್ತೆ. ಇಲ್ಲಿದೆ ನೋಡಿ, ಹ್ಯಾಂಗ್ ಮ್ಯಾನ್ ಬಂದಿತ್ತು ಇದರಲ್ಲಿ, ಅದೇ ಥರ ಮತ್ತೆ, ಆಯಿತಾ? ಅಂದರೆ ನಿಮ್ಮ ಅಭಿವೃದ್ಧಿ ನಿಲ್ಲಿಸಬೇಕು ಅಂತ, ಸ್ಟಾಪ್ ಮಾಡಬೇಕು, ಬ್ರೇಕ್ ಹಾಕಬೇಕು, ಹೋಲ್ಡ್ ಆನ್ ಅನ್ನೋ ಥರ ಮಾಡಿದ್ರು, ಆಯಿತಾ? ಮಾಡಿದ್ದಾರೆ. ಬಟ್ ಟೈಮ್, ಆಯಿತಾ? ಯಾವ ಥರ ತಿರುಗಿದೆ ಅವ್ರಿಗೆ ಆಲ್ರೆಡಿ ಅಂತಲೇ ತೋರಿಸ್ತಿದ್ದಾರೆ. ಮತ್ತೆ ನೋಡಿ ಅದೇ ಕಾರ್ಡ್ ಬರ್ತಿದೆ, ಬೇರೆ ಬೇರೆ ಡೆಕ್ಕಿನ ತೆಗೆದಿದ್ದೀನಿ. ಈಗಾಗಲೇ ಯಾವ ಥರ ಶುರುವಾಗಿದೆ ಅವ್ರಿಗೆ ತೊಂದರೆಗಳು ಅಂತ ತೋರಿಸ್ತಿದ್ದಾರೆ. ಅವರ ಜೀವನದಲ್ಲಿ ಹಾಗೆ ಸ್ಟ್ಯಾಗ್ನೆಂಟ್ ಆಗ್ತಾ ಇದೆ ನೋಡಿ. ಯಾರು ಒಂದು ತೊಂದರೆ ಮಾಡಿದ್ರೆ, ಆಯಿತಾ, ಒಂದೇ ಸಲಕ್ಕೆ ಸಾವು ಬಂದ್ಬಿಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಒಂದೇ ಸಲಕ್ಕೆ ಸಾವು ಬಂದ್ಬಿಡಲ್ಲ, ಹೆಂಗೆ ಹೊಡಿತಾ ಹೋಗುತ್ತೆ ಅಂದರೆ ಉಸಿರಾಡೋಕ್ಕಾಗಲ್ಲ. ಆ ಥರ ಒಂದು ನನಗೆ ಆ್ಯಕ್ಚುಲಾಗಿ ಕಷ್ಟ ಆಗ್ತಾಯಿದೆ. ಯಾವ ಥರ ಟೆನ್ಷನ್, ಯಾವ ಥರ ಏನು ಚಾಲೆಂಜಸ್ ಯಾವ ಥರ ಬರ್ತಾ ಹೋಗುತ್ತೆ, ಸಿಚುಯೇಷನ್ಸ್ ಯಾವ ಥರ ಬರ್ತಾ ಹೋಗುತ್ತೆ ಅಂತಂದರೆ ಎಲ್ಲಿಂದನಾದರೂ ಇರ್ಬೋದು, ನಮ್ಗೆ ಯೋಚನೆನೂ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸಿಚುಯೇಷನ್ ಶುರು ಆಗುತ್ತೆ. ಅದೇ ಟವರ್ ಮೂಮೆಂಟ್ ಅಂದರೆ ಅದು ಭಗವಂತನ ಇಂಟರ್ವೆನ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಇಂಟರ್ವೆನ್ಷನ್ ಆಯಿತು ಅಂತಂದರೆ ಮುಗಿತಲಿಗೆ, ಆಯಿತಾ? ಯಾವ್ದು ಹೆಂಗೆ ಬೇಕಾದರೂ ಮಾತಾ ಕಾಳಿ, ಆಯಿತಾ? ಯಾರು ಈ ಥರ ಅವರ ಮುದ್ದಿನ ಪ್ರೀತಿಯ ಮಗುನ ತೊಂದರೆ ಮಾಡಿದ್ದಾರೆ, ಮಾತಾ ಕಾಳಿ ಬಂದರು ಅಂತಂದರೆ ಮುಗಿತಲಿಗೆ, ಆಯಿತಾ? ಜೊತೆಗೆ ಅವರ ಪೂರ್ವಜರೇ ಕೈ ಬಿಟ್ಬಿಟ್ಟಿದ್ದಾರೆ. ಯಾರು ಪ್ರೇಮ ಯಾರು ಮಾಡ್ತಾರೋ ಅವ್ರಿಗೋಸ್ಕರ ಅವ್ರ ಕರ್ಮದ ಬುತ್ತಿ ಭರ್ತಿಯಾಗೋಗಿದೆ. ಆ್ಯಂಡ್ ಅವ್ರು ಒಂದೇ ಸಲ ಕ್ಲೋಸ್ ಆಗಿಬಿಡೋದಿಲ್ಲ, ನರಳುತ್ತಾರೆ. ಈಗ ನಿಮಗೇನು ಬರೀ ಇವತ್ತು ನೆನ್ನೆ ಮಾಡಿಬಿಟ್ಟು ನೀವು ಅನುಭವಿಸಿದ್ದೀರಾ? ಎಷ್ಟು ವರ್ಷದಿಂದ ಅನುಭವಿಸಿದ್ದೀರಾ ನೀವು? ಯೋಚನೆ ಮಾಡಿ ಅಲ್ವಾ? ಎಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದೀರಾ ನೀವು? ಅದಕ್ಕೆ ಯಾರು ಲೆಕ್ಕ ಕೊಡ್ತಾರೆ? ಏನು ಇವತ್ತು ಕಷ್ಟಪಟ್ಟು ನೀವು ಬಂದಿದ್ದೀರಾ? ಇಲ್ಲ ತಾನೇ. ಎಷ್ಟು ವರ್ಷದಿಂದ ಒದ್ದಾಡಿದ್ದೀರಾ, ಎಷ್ಟು ವರ್ಷದಿಂದ ನರಳಿದ್ದೀರಾ ಇಂಥ ಜನಗಳ ಮಧ್ಯೆ ಸಿಗಾಕೊಂಡು. ಈ ಥರ ವಿಡಿಯೋ ಮಾಡಿಸಿದ್ದು ಏನಕ್ಕೆ ಅಂತಂದರೆ ನೀವು ಸ್ಟ್ರಾಂಗ್ ಆಗಿ ಫೇಸ್ ಮಾಡಲಿ ಅಂತ, ಸೋತು ನಿಲ್ಲಬಾರ್ದು ಅಂತ ನಿಮ್ಮನ್ನ ಹುರಿದುಂಬಿಸಿದ್ರು ಭಗವಂತ. ಎಸ್, ನೀನು ನನ್ನ ಮುದ್ದಿನ ಮಗು, ಯೋಚನೆ ಮಾಡಬೇಡ, ನಾನಿದ್ದೀನಿ ನಿನ್ನ ಜೊತೆಗೆ, ಬರ್ತೀಯ ನೀನು ಆಚೆ ಕಡೆಗೆ ಇಂಥ ತೊಂದರೆಗಳಿಂದ ಅಂತ ಹೇಳಿಸಿದ್ರು. ಇಷ್ಟು ದಿವಸ ವೀಡಿಯೋ ಮಾಡಿಸಿರೋದು ಸುಮ್ಮನೆ ಅಲ್ಲ, ಆಯಿತಾ? ಅದಕ್ಕೆ ನಿಮಗೆ ಹೇಳಿಸಿದ್ರು ಆಚೆ ಬರ್ತೀಯ ನೀನು ಅಂತ. ಬರ್ತಾ ಇದ್ದೀರಾ, ಬರ್ತೀರಾ, ಖಂಡಿತ ಬರ್ತೀರಾ, ಆಯಿತಾ? ಯೋಚನೆ ಮಾಡಬೇಡಿ. ಆ ಥರ ತೊಂದರೆಯಲ್ಲಿ ಇನ್ನೂ ಇದ್ದೀರಾ ಅಂದರೆ ಈಗಾಗಲೇ ಈ ಥರ ತೋರಿಸ್ತಾ ಇದ್ದಾರೆ. ಈಗಾಗಲೇ ಇನ್ನೇನು ಎಂಡಿಗೆ ಬರೋ ಥರ ಇದೆ, ಆಯಿತಾ? ಒಬ್ಬೊಬ್ರಿಗೂ ಒಂದೊಂಥರ ಹೊಡೆಯುತ್ತೆ ಜೀವನದಲ್ಲಿ. ಅವ್ರವ್ರಿಗೆ ಹೊಡೆದದ್ದು ಅವ್ರಿಗೆ ಗೊತ್ತಾಗಬೇಕು ಅಷ್ಟೇ ಯಾವ ಥರ ಅಂತ. ಏನು ಹೇಳಿಸ್ತಾರೆ ನೋಡ್ತಾ ಹೋಗೋಣ. ಸೊ ನಿಮ್ಮ ಪರಿಸ್ಥಿತಿನ ಹ್ಯಾಂಗ್ ಮಾಡಿದ್ರು, ಎಲ್ಲ ಥರ ಹಾಗೆ ಸ್ತಬ್ಧ ಆಗಿಬಿಡ್ಬೇಕು ಜೀವನ ನಿಮ್ಮದು. ಸ್ತಬ್ಧತೆ, ಮುಂದೆ ಹೋಗೋಕ್ಕಾಗಬಾರ್ದು, ಈ ಫ್ಯಾಮಿಲಿಯಿಂದ ಆಚೆ ಹೋಗೋಕ್ಕಾಗಬಾರ್ದು, ಅಥವಾ ಈ ಬೇಡವೇ ಬೇಡ ಈ ನೋವು ಅಂತ ಅಂದ್ಕೊಂಡು ನೀವು ಮುಂದೆ ಅವರಿಗೂ ಆಗಬಾರ್ದು. ನೀವೇನು ಆಸೆ ಪಡ್ತಾಯಿದ್ರಿ ಅದು ಮಾಡಬಾರ್ದು, ಏನೂ ಮಾಡಬಾರ್ದು. ಈ ಥರನೂ ಹೇಳ್ಕೊಂಡಿರೋದು ಇದ್ದಾರೆ, ಆಯಿತಾ? ಅಂದರೆ ನಿಮ್ಮ ಆಸೆ ಏನೂ ಮಾಡೋಕ್ಕೂಡ್ದು ನೀವು. ಆ ಥರ ಒಂದು ಸ್ತಬ್ಧತೆ ಬಂದ್ಬಿಡ್ಬೇಕು ಜೀವನದಲ್ಲಿ ಅಂತಲೂ ಮಾಡಿದ್ರು. ಅವ್ರ ಲೈಫಲ್ಲಿ ಅದೇ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಹೊಡೆಯುತ್ತೆ ಗೊತ್ತಿಲ್ಲ ನಿಮಗೆ, ಆಯಿತಾ? ಹೆಂಗೆ ಬೇಕಾದ್ರೂ ಹೊಡೆಯುತ್ತೆ. ಇದು ನೋಡಿ, ಎಸ್, ಓಕೆ. ಇದು ಲವರ್ಸ್ ಕಾರ್ಡಿಗೆ ಬಂತು. ಅಂದರೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ಗೆ, ಆಯಿತಾ? ಇದು ಯಾವ ಥರ ಆಗ್ತಿದೆ ಅಂತಂದರೆ ಅವ್ರು ಏನೇ ಅನ್ಯಾಯ ಮಾಡಿದ್ರು, ಅವ್ರು ಮಾಡಿಕೊಂಡ್ರು, ಆಯಿತಾ? ಆದರೆ ನಿಮ್ಮನ್ನು
ನಿಮ್ಮನ್ನು ನೀವು ಹೇಗೆ ಹೀಲ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ರು ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮಗೊಂದು ಅಟ್ಯಾಚ್ಮೆಂಟ್ ಅನ್ನೋದನ್ನು ಬಿಡಬೇಕು. ಮನುಷ್ಯರಾಗಿ ಬಂದಿದ್ದೀವಿ ಅಂತಂದರೆ ಬರೀ ಈ ಒಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅನ್ನೋ ಥರ ನೀವು ಒಂದು ಪಾಠ ಕಲ್ತ್ರಿ. ಭಯಂಕರ ಪಾಠ ಕಲ್ತಿದ್ದೀರಾ. ಇದು ಬಿದ್ದಿರೋ ಓದೆ ಹಂಗಿಂಗಲ್ಲ. ಅಪ್ಪ ಈ ಮನುಷ್ಯ ಅಥವಾ ಇವಳಿಂದ ಸಾಕಪ್ಪ, ಸವಾಸನೆ ಸಾಕು, ಬಿಟ್ಟರೆ ಸಾಕಪ್ಪ ಅನ್ನೋವಂಥ ಒಂದು ಪರಿಸ್ಥಿತಿ ಕಲ್ಪಿಸಿದ್ರು. ಸೊ ಅದರಿಂದ ನೀವು ಆಚೆ ಬಂದಿದ್ದೀರಾ ಇವಾಗ. ಅಷ್ಟು ಇವಾಗ ವೆರಿ ಕ್ಲಿಯರ್. ಇದು ಎಂಪ್ರೆಸ್ ಬಂದಿರೋದು ಯಾವ ಥರ ಅಂತಂದರೆ, ಇವಾಗ ನಿಮ್ದು ಡಿಪೆಂಡೆನ್ಸಿನೇ ಇಲ್ಲ. ಈಗ ಅವರಿದ್ರೂ ಆಯಿತು, ಇಲ್ದಿದ್ರೂ ಆಯಿತು. ಇವಾಗ ಯಾರಿದ್ರೂ ಆಯಿತು, ಯಾರೇ ಇದ್ರೂ ಆಯಿತು ಜೀವನದಲ್ಲಿ, ಯಾರು ಇಲ್ಲ ಅಂದರೂ ಪರವಾಗಿಲ್ಲ. ನೀವು ಆ ಮಟ್ಟಕ್ಕೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡಿದ್ದೀರಾ. ಎಂಪ್ರೆಸ್ ಜೊತೆಗೆ ಭಗವಂತನ ಹತ್ರ ಆಗಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ತುಂಬ ಹತ್ರ ಆಗಿದ್ದೀರಾ ಭಗವಂತನಿಗೆ ಅಂತಲೂ ಹೇಳ್ತಾ ಇದ್ದಾರೆ ನೀವು. ಬಟ್ ಅದೇ ಇವರು ಏನು ಹೇಳೋದು, ನಿಮ್ಮನ್ನೇ ಕಳ್ಕೊಂಬಿಟ್ರಲ್ಲ ಅಷ್ಟೆ. ನಿಮ್ಮಂಥ ಒಂದು ಒಳ್ಳೆ ಮನುಷ್ಯ ಅಥವಾ ಮನುಷ್ಯನ ಕಳ್ಕೊಂಬಿಟ್ರಲ್ಲ. ಈಗ ಸತ್ತರೇನೆ ಮುಗೀತು ಲೈಫ್ ಅಂತಲ್ಲ, ಬದುಕಿದ್ದು ಸತ್ತಂಗೇನೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದು ಓಕೆನಾ? ನೆಕ್ಸ್ಟು ಸ್ಟಾರ್ ಬಂತು ಆಯಿತಾ. ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಯಾರೋ 4th ಲೆಕ್ಕಕ್ಕೆ 4ನೇಯವರು ತುಂಬ ಒಳ್ಳೆ ಸ್ಟಾರ್ ಥರ ಇದ್ದರು. ಆದರೆ ಅವರು ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ. ಅವರು ಭಾಳಷ್ಟು ಕಷ್ಟಪಟ್ಟೆ ಒಂದು ಪೊಸಿಷನ್ನಿಗೆ ಬಂದಿದ್ದಾರೆ ಆಯಿತಾ. ಯಾರು 4ನೇಯವರು ಭಾಳ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ. ಅಷ್ಟು ಸುಲಭವಾಗಿ ಸ್ಟಾರ್ ಪೊಸಿಷನ್ ಬರೋದಿಲ್ಲ. ಭಾಳ ಒದೆ ತಿಂದಿದ್ದಾರೆ, ಭಾಳ ಕಷ್ಟಪಟ್ಟು ಬಂದಿದ್ದಾರೆ. ಅಂಥದ್ರಲ್ಲಿ ನಿಮ್ಮನ್ನು ನೋಡಿ ಯಾಕೆ ಹೊಟ್ಟೆ ಹುರ್ಕೋಬೇಕಿತ್ತು? ಅದು ಪ್ರಾಬ್ಲಮ್ ಆಗಿದ್ದು. ಕಣ್ಣು ಕಟ್ಟದಂಗೆ ಆಗ್ಬಿಡ್ತು ಅವ್ರಿಗೆ. 2 ಆಫ್ ಸೋರ್ಟ್ಸ್ ಕಣ್ಣು ಕಟ್ಟದಂಗೆ ಆಗ್ಬಿಡ್ತು. ಅವ್ರು ಯಾರು ಬೇರೆಯವರು ಆ 3 ಜನ 4 ಜನ ಏನು ಹೇಳು ಎಸ್ 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 ಅಂತಲೇ ಆಡಿಸಿದ್ರು. ಯಾಕೆ ಅಂತಂದರೆ ಮನಸ್ಸಿಂದ ಒಂಥರ ಕಿಚ್ಚು, ಮನಸ್ಸಿಂದ ಒಂಥರ ದ್ವೇಷ ಇತ್ತು ನಿಮ್ಮ ಮೇಲೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಬೇರೆ ಏನೂ ಕಾಣಲಿಲ್ಲ. ಅವ್ರಿಗಿರೋ ಸಮೃದ್ಧತನ ಇರ್ಬೋದು, ಅಥವಾ ಅವ್ರಿಗಿರೋ ದುಡ್ಡು ಕಾಸು, ಶಾಂತಿ, ನೆಮ್ಮದಿ ಎಲ್ಲ ಇತ್ತು. ಬ್ರಹ್ಮ ಇದೆ, ವೆರಿ ಕ್ರಿಯೇಟಿವ್ ಆಗಿದ್ದರು ಕೂಡ. ಜೊತೆಗೆ ಸ್ವಂತವಾಗೂ ಏನಾದ್ರು ಮಾಡ್ಕೋತಾ ಇರ್ಬೋದಿತ್ತು, ಗೊತ್ತಿಲ್ಲ ನನಗೆ ಆಯಿತಾ. ಆ ಥರ ಹೇಳಿಸ್ತಾ ಇದ್ದಾರೆ. ಅಷ್ಟು ಕ್ರಿಯೇಟಿವ್ ಎನರ್ಜಿ ಇದು ಬ್ರಹ್ಮ. ಆ ಥರ ಇದ್ದವರು ನಿನ್ನಲ್ಲೇ ಎಲ್ಲ ಒಂದು ಬ್ರಹ್ಮಾಂಡನೇ ನಿನ್ನಲ್ಲಿ ಇಟ್ಕೊಂಡಿದ್ಯಾ ಅಂದರೆ ಅಷ್ಟು ಕ್ರಿಯೇಟ್ ಮಾಡ್ಬೋದು ನೀನು. ಅಷ್ಟು ಎನರ್ಜಿ ಇದೆ ನಿನ್ನಲ್ಲಿ. ಅಂಥದ್ರಲ್ಲಿ ನೀನು ಈ ಟೆಂಪ್ರೆನ್ಸ್ನ ನೋಡ್ಬಿಟ್ಟು ಅವ್ರುಗಳು ಬೇರೆಯವರೆಲ್ಲ 4 ಜನ ಹೇಳಿದ್ರು, ನೋಡು ಅವಳು ಅಥವಾ ಅವನು ಸರಿಗಿಲ್ಲ, ಹಾಗೆ ಹೀಗೆ ನೆಗೆಟಿವ್ ಮಾಡಿ ಮುಗಿಸತ್ಲಾಗೆ ಅಂತ ಹಚ್ಕೊಟ್ಟಿದ್ದು. ಕಣ್ಣು ಕಟ್ಟದಂಗೆ ಆಗ್ಬಿಟ್ಟು ಆ ಥರ ಅನ್ಯಾಯವಾಗಿ ನಡ್ಕೊಂಬಿಟ್ಟಿಯಲ್ಲ ಅವಳ ಹತ್ರ ಅಥವಾ ಅವನ ಹತ್ರ. ಸೊ ನಿನ್ನ ಕತೆ ಏನು ನೆಕ್ಸ್ಟು ಅಂತ ಹೇಳ್ತಾ ಇದ್ದಾರೆ. ನಿನಗೆ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ತುಂಬ ಅಂದರೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ 4ನೇಯವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆ, ಇದು 4th. 5th ಓಕೆ, ಫೂಲ್ ಅಂತ ಬಂದಿದೆ. ನೈಟ್ ಆಫ್ ವಾಂಡ್ಸ್. ಓಕೆ, ಇಲ್ಲಿ ಮುಂಚೆನೂ ಹೇಳಿದರು, ಇಬ್ಬರು ಅವ್ರವ್ರ ಮಕ್ಕಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಥರ ತೋರಿಸಿದ್ರು ಆಯಿತಾ. ಆ್ಯಕ್ಷನ್ ಓರಿಯೆಂಟೆಡ್ ಅಂತ ಕ್ವೀನ್ ಆಫ್ ವಾಂಡ್ಸ್ ಅಂತಲೂ ತೋರಿಸಿದ್ರು. ಸೊ ಅವ್ರಿಗೆ ಸೆಕೆಂಡ್ ಒನ್ಗೆ ಲೈಕ್ ಸಖತ್ ಟವರ್ ಮೂಮೆಂಟ್ ಶುರುವಾಗಿದೆ ಅಂತಲೂ ತೋರಿಸಿದ್ರು. ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ 5ನೇ ಪರ್ಸನ್ ಯಾರು ಅಂತಂದರೆ ಯಾರ್ದೋ ಮಗ ಅಥವಾ ಮಗಳೇನೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಯಾರ್ದೋ ಮಗ ಅಥವಾ ಮಗಳು ಅವ್ರು ಬೇರೆಯವರೆಲ್ಲ ಹೇಳಿದಾಗ ಈ ಮನುಷ್ಯ ಅಥವಾ ಮನುಷ್ಯ ಸೈಲೆಂಟಾಗಿ ತಂದೇನು ಕೆಲಸ ನೋಡ್ಕೊಂಡು ಹೋಗಬೇಕಾಗಿತ್ತು. ಬಟ್ ಎಲ್ಲದಕ್ಕೂ ಮಿಲಾಕೆನ ಹಾಂ ಅಂದು ತಾನೂ ಶಾಮೀಲಾದರು. ಭಯಂಕರವಾಗಿ ನೆಗೆಟಿವಿಟಿ ಆ್ಯಕ್ಷನ್ನು. ಇದು ಅಂತಿಂಥದ್ದು ಆ್ಯಕ್ಷನ್ ಅಲ್ಲ, ಇದು ವಾಂಟ್ಸು. ಅಯ್ಯೋ ಭಾಳ ಆ್ಯಕ್ಷನ್ ತೊಗೊಂಡಿರೋದು ಅಂತ ತೋರಿಸ್ತಾ ಇದ್ದಾರೆ. ಆದರೆ ಮಾಡಿರೋ ಕೆಲಸ ಪೆದ್ದ ಕೆಲಸ, ಮುಟ್ಟಾಳ ಕೆಲಸ ಅಂತ ಇನ್ನೇನು ಹೇಳಲಿ ನಾನು.
ಓದಿರ್ಬೋದು, ಚೆನ್ನಾಗಿ ಬರೆದಿರ್ಬೋದು, ಚೆನ್ನಾಗಿ ಓದಿರ್ಬೋದು, ಪೊಸಿಷನಲ್ಲಿ ಇರ್ಬೋದು, ಆಯಿತಾ, ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ಬೋದು, ಕೆಲಸದಲ್ಲಿರ್ಬೋದು, ಎಲ್ಲ ಥರ ಇದೆ. ವಾಂಡ್ಸ್ ಎನರ್ಜಿ ಭಾಳ ಕ್ರಿಯೇಟಿವು, ಭಾಳ ಆ ಥರ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಕಾರ್ಡು, ಆಯಿತಾ. ಆ್ಯಕ್ಷನ್ ವೆರಿ ಪ್ಯಾಷನೇಟ್ ಒಂಥರ ಕಾರ್ಡು, ತುಂಬ ಪ್ಯಾಷನೇಟ್. ಬಟ್ ಪ್ರಯೋಜನ ಏನು, ಈ ಥರ ಅನ್ಯಾಯವಾಗಿ ಮಾಡಿ ಅದೇ ಫೂಲ್ ನೀನು ಅಂತ ಹೇಳ್ತಾ ಇದ್ದಾರೆ. ಇಂಥ ಫೂಲಿಶ್ ಕೆಲಸ ಮಾಡ್ಕೊಂಡಿದ್ಯಾ, ಹೋಗಿ ಯಾರನ್ನ ಎದುರಾಕೊಂಡಿದ್ಯಾ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇಷ್ಟು ಹೇಳಿಸಿದ್ರೂ, ಇಷ್ಟು ವೀಡಿಯೋಗಳು ಬಂದ್ರೂ, ಇಷ್ಟು ಮಾಡಿದ್ರೂ ತಲೆಗೆ ಹೋಗ್ಲಿಲ್ವಲ್ಲ ನಿಮ್ಗಳಿಗೆ, ಇನ್ನೇನು ಹೇಳೋಣ ಅಂತ, ಅಷ್ಟು ಕಣ್ಣು ಕಟ್ಟದಂಗೆ ಆಗ್ಬಿಟ್ಟಿದೆ ಆ ಥರ ಅಂತ. ಇದು ನೆಕ್ಸ್ಟು ನಾನು ಹೇಳಿದ್ನಲ್ಲ, ಗಣಪತಿ ವಿಘ್ನ ವಿನಾಶಕ, ಆಯಿತಾ. ಮೊದಲ ಪೂಜೆ ಸಲ್ಲೋದೇ ಭಗವಂತ ವಿನಾಯಕನಿಗೆ. ಅವರೇ ಬಿಟ್ಟಾಕ್ಬಿಟ್ಟಿದ್ದಾರೆ ಇವಾಗ. ಆಯಿತು, ಮುಗೀತು ಕತೆ. ಇನ್ನು ನೈಟ್ ಆಫ್ ಸೋರ್ಟ್ಸ್ ಬಂದಿದೆ ನೋಡು. ಇದು ಇನ್ನೂ ಒಂದು ಮಗನೂ ಇರ್ಬೋದು, ಮಗಳು ಇರ್ಬೋದು, ಅಥವಾ ಯಂಗ್ ಪರ್ಸನ್ ಇರ್ಬೋದು. ಬರೀ ಸುಳ್ಳು ಹೇಳೋದು, ಬರೀ ಇಲ್ಲಿದಲ್ಲಿ ಹೇಳಿ ತಲೆ ಕೆಡಿಸಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ಗೂ ಮಾತಾಡಿ ಅಂದು ಎಲ್ಲ ತಲೆ ಕೆಡಿಸಿರೋದು ಅಂತಲೂ ಹೇಳ್ತಾ ಇದ್ದಾರೆ. ಭಯಂಕರ ತಲೆ ಕೆಡಿಸಿ ಮಾಡಿ ಆ ಥರ ಮಾಡಿರೋದಕ್ಕೆ ಭಗವಂತನೇ ಕೈ ಬಿಡ್ತಾ ಇದ್ದಾರೆ. ಆಯಿತು ಹೋಗು ನಿಂಗೆ ಅಂತ. ಇನ್ನೇನಿದ್ರು ಬರೀ ಡೇಂಜರ್, ಅಲರ್ಟ್ ಲೈಫೆಲ್ಲ. ಏಕೆಂದರೆ ಮುಟ್ಟಿದ ಕೆಲಸ ಏನೂ ಆಗಲ್ಲ. ಬರೆದಿಟ್ಕೊಳ್ಳಿ ನೀವು. ಬೇಕಂದರೆ ಈ ವೀಡಿಯೋಗಳು ಮಾಡ್ತಾಯಿದ್ದೀನಲ್ವ, ಇದು ಸುಮ್ಮನೆ ವೀಡಿಯೋ ಬರೆಸ್ತಿರೋದು ಅಥವಾ ಸುಮ್ಮನೆ ನಾನು ಬಾಯಿಗೆ ಬಂದಿದ್ದು ಮಾತಾಡ್ತಿದ್ದೀನಿ ಅಂತಲ್ಲ. ನಂಗೆ ಬೇರೆ 1000 ಮನ್ಸಿಗೆ ಬರುತ್ತೆ, ಬಟ್ ನಂಗೆ ಮಾತಾಡೋಕ್ಕಾಗೋದಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಆಯಿತಾ. ಸೊ ಇಲ್ಲಿ ಏನು ಹೇಳಿಸ್ತಾರೆ ಅಷ್ಟೇ ಹೇಳೋಕ್ಕಾಗೋದು ನಾನು. ಅದಕ್ಕೆ ಇದು 3 ಅಂತ ತೋರಿಸ್ತಿದ್ದಾರೆ, 3 ಜನ, ಆಯಿತಾ. ನೈಟ್ ಆಫ್ ವಾಂಡ್ಸ್, ಎಂಪ್ರೆಸ್, ನೈಟ್ ಆಫ್ ಕಪ್ಸ್, ಆ ಥರ ಒಂದು. ಇದು ಇನ್ನೊಂದು ಹೇಳ್ತಾ ಇದ್ದಾರೆ. ಇದು ನೈಟ್ ಆಫ್ ವಾಂಡ್ಸು ಫಸ್ಟ್ ಫ್ಯಾಮಿಲಿದು ಮಗನೇನೆ, ಆಯಿತಾ, ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಅದು ಸುಳ್ಳು ಹೇಳಿದ್ರಲ್ಲಿ, ಅಪಪ್ರಚಾರ ಮಾಡಿದ್ರಲ್ಲಿ, ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ಗೆ ಹಚ್ಚಿಕೊಟ್ಟು ಸುಳ್ಳು ಪ್ರೂಫ್ ಥರನೋ ಏನು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ, ಏನೋ ತೋರಿಸಿ ನೋಡು ಈ ಥರ ಸರಿಗಿಲ್ಲ, ಹಾಗೆ ಹೀಗೆ ಅಂತೇನೋ ಮಾಡಿರೋದು ಅಂತ ಇವ್ರು ಹೇಳ್ತಾ ಇದ್ದಾರೆ, ಆಯಿತಾ. 6th 7th ನೋಡಿ, ಸೂರ್ಯ ಚಂದ್ರ ರಾಣಿ ಅಂತ ಎಷ್ಟೋ ಸಲ ಮಧ್ಯ ವೀಡಿಯೋಗಳಲ್ಲಿ ಹೇಳಿಸಿದ್ದಾರೆ, ಮತ್ತೆ ಅದನ್ನು ಹೇಳಿಸ್ತಾ ಇದ್ದಾರೆ. ಇದು 6 ಆಫ್ ಕಪ್ಸ್ ಸೂರ್ಯ ಚಂದ್ರ ರಾಣಿ. ಇದು ನಡೀತಾನೇ ಇದೆ, ನಡೀತಾ ಇತ್ತು, ಇಷ್ಟು ವರ್ಷ ನಡೀತಾ ಇತ್ತು. ಇನ್ನೂ ಭಗವಂತನ ಬ್ರೇಕ್ ಇನ್ನು ನೆಕ್ಸ್ಟು ಡೆಫಿನೆಟ್ ಆಗಿ ಇದು 6 ಫ್ಯಾಮಿಲಿಗೆ ನೋಡಿ. 6 ಆಫ್ ಕಪ್ಸ್ ಬಂದಿದೆ, ಫೈನಲ್ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ರೀಕನ್ಫರ್ಮ್ ಮಾಡ್ತಾ ಇದ್ದಾರೆ. ಇನ್ನೇನಿದ್ರೂ ಸಕ್ಸಸ್ ಅನ್ನೋದಿರಲ್ಲ. ಸೂರ್ಯ ಭಗವಾನ್ ಅಂತಂದರೆ ವೆರಿ ಪಾಸಿಟಿವ್ ಲೈಫು, ಪಾಸಿಟಿವ್ ಎನರ್ಜಿ. ಅಷ್ಟು ಚೆನ್ನಾಗಿತ್ತು ಫ್ಯಾಮಿಲಿ. ಇವ್ರು ಯಾರು ಈ ಥರ ಎಲ್ಲ ತೊಂದರೆ ತೊಗೊಂಡು ಇನ್ನೊಬ್ರಿಗೆ ಅಂದರೆ ನಿಮ್ಗೆ ಹರ್ಟ್ ಮಾಡಬೇಕು ಅಂತಾಗಲಿ ಆ ಥರ ಮಾಡಬೇಕಾಗಿರಲಿಲ್ಲ, ಏನೂ ಇರಲಿಲ್ಲ. ಅವರ ಕರ್ಮದ ಪುಣ್ಯದ ಬುತ್ತಿ ಯಾವ ಥರ ಇತ್ತು ಅಂತಂದರೆ, ಅವ್ರು ಸುಮ್ಮನೆ ಆರಾಮಾಗಿ ಅವರು ಪಾಡುಗಳು ಇದ್ದೋಟಿದ್ರು ಜೀವನ ನಡೆದೋಗ್ಬಿಡೋದು. ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಕಾರ್ಡ್ಸ್ಗಳು ತೋರಿಸ್ತಾ ಇರೋದು, ಫಸ್ಟ್ ಕ್ಲಾಸ್ ಆಗಿದೆ. ಸುಮ್ಮನೆ ಅಂತಿಂಥ ಕಾರ್ಡ್ಸ್ ಬಂದಿರೋದಲ್ಲ ಇದು. ಬಟ್ ಇವ್ರು ಮಾಡಿದ್ದು ಈ ಥರ ಅನ್ಯಾಯವಾಗಿ ಒಂಥರ ಅದು ಅನ್ನೆಸೆಸರಿ ಪೋಕಿಂಗ್ ನೋಸ್ ಅಂತಾರೆ ನೋಡು ಆ ಥರ. ಅಂದರೆ ಅನ್ನೆಸೆಸರಿಯಾಗಿ ಬೇರೆಯವರ ಜೀವನದಲ್ಲಿ ಮೂಗು ತೋರಿಸಿದ್ರು. ಇಷ್ಟು ಜನ 6 ಜನ, ಆ ಒಂದು ಮೇಯ್ನ್ ಇನ್ನೊಂದು ಯಾರೋ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ 1 ಪ್ಲಸ್ ಇದು 6 ಆಫ್ ಕಪ್ಸ್ ಫೈನಲ್ ಮಾಡ್ತಾ ಇದ್ದಾರೆ. ಮೂಗು ತೋರಿಸಿದ್ರು, ಅನ್ಯಾಯವಾಗಿ ಈ ಥರ ಎಲ್ಲ ಮಾಡಿ ಒಂದು ಅವ್ರನ್ನೂ ಒಂದು ಭ್ರಮೇಲಿಟ್ಟರು, ಅವ್ರಿಗೂ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಅವ್ರಿಗೂ ನೆಗೆಟಿವಿಟಿ ಮಾಡಿದ್ರು, ಇವ್ರಿಗೂ ನೆಗೆಟಿವಿಟಿ ತಂದ್ಕೊಂಡ್ರು. ಎಷ್ಟು ಪಾಸಿಟಿವ್ ಎನರ್ಜಿ ಸೂರ್ಯ ಅಂದರೆ ಏನು ಆಯಿತಾ. ಅಂದರೆ ಬೆಳಗ್ಗೆ ಅಂದರೆ ಇದೇ ಇಲ್ಲ ಇನ್ನು. ಅಂದರೆ ಮನೆಯಲ್ಲಿರ್ಬೋದು, ಅವರ ಮುಖದಲ್ಲಿರ್ಬೋದು, ಅವರ ಮನೆಗಳಲ್ಲಿರ್ಬೋದು, ಅಥವಾ
ಅಂದರೆ ಅವ್ರು ಏನು ಕೆಲಸ ಮಾಡ್ತಾರೆ ಅದರಲ್ಲಿರ್ಬೋದು, ಅಥವಾ ಅವ್ರ ರಿಲೇಷನ್ಶಿಪ್ಪಲ್ಲಿರ್ಬೋದು, ದುಡ್ಡು ಕಾಸು ವ್ಯವಹಾರದಲ್ಲಿರ್ಬೋದು, ಹೆಲ್ತಲ್ಲಿರ್ಬೋದು, ಎಲ್ಲ ಬಂದ್ ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ. ಕ್ಲೋಸ್, ಟೋಟಲಿ ಕ್ಲೋಸ್. ಆಯಿತಾ? ಇದು ಅಂದರೆ ಯಾರು ಇನ್ವಾಲ್ವ್ ಆಗಿದ್ರು, 7 ಫ್ಯಾಮಿಲಿ, 7 ಜನ, 7 ಫ್ಯಾಮಿಲಿ. ಸಪೋಸ್ ಈಗ ಯಾರೋ ಒಬ್ಬರು ಇದ್ದಾರೆ, ಅವರು ಮದುವೆನೇ ಆಗಿಲ್ಲ, ನೀವು ಹೇಳಿದ್ದೀರಾ ಆ ಥರ ಹೇಳ್ತಾ ಇರೋದು. ಸೊ ಆ ಥರ ಇತ್ತು ಅಂತಂದರೆ ಅವ್ರಿಗೇನೆ ಅವ್ರ ಲೈಫಲ್ಲಿ ನೆಕ್ಸ್ಟ್ ಏನು ಅಂದರೆ ಏನಿಲ್ಲ, ಆ ಥರ ಒಂದು ಬರೀ ನೆಗೆಟಿವಿಟಿ ತುಂಬ್ಕೊಳ್ತಾ ಹೋಗುತ್ತೆ. ಇದು ಸುಮ್ಮನೆ ಹೇಳಿಸ್ತಿರೋದಲ್ಲ, ಇದು ಒಂದು ಲೈಫಲ್ಲಿ ತುಂಬ ನೆಗೆಟಿವಿಟಿ ತುಂಬ್ತಾ ಹೋಗ್ಬಿಡುತ್ತೆ. ಒಂದು ಪಾಸಿಟಿವ್ ಥಾಟ್ಸ್ ಇರಲ್ಲ, ಸಿಗೋರೆಲ್ಲ ಬರೀ ನೆಗೆಟಿವಿಟಿನೇ. ಎಲ್ಲೆಲ್ಲಿ ಹೋಗು, ಆಯಿತಾ? ಭಗವಂತನ ಬೆಳಕು ಎಲ್ಲಿ ಬೀಳಲ್ಲ ಹೇಳಿ, ಆ ಥರ ಎಲ್ಲೇ ಹೋಗು, ಎಲ್ಲಿ ಹೋಗಲಿ, ಏನು ಕೆಲಸ ಮಾಡಲಿ ಆಗಲ್ಲ, ಸಕ್ಸಸ್ ಇಲ್ಲ, 0 ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ. 0 ಇನ್ನು. ಆಯಿತಾ? ಆ್ಯಂಡ್ ಇದು ಎಷ್ಟು ವರ್ಷ ಅಂತೆಲ್ಲ ಕೇಳಬೇಡಿ. ನೀವು ಎಷ್ಟು ವರ್ಷ ಒದ್ದಾಡಿದ್ರಿ ಅದು ಹೇಳಿ. ನೀವು ಎಷ್ಟು ವರ್ಷ ಒದ್ದಾಡಿ ನರಳಿದ್ರಿ, ಆಯಿತಾ? ಅಷ್ಟೇ ವರ್ಷ ಅಥವಾ ಅದಕ್ಕೂ ಹೆಚ್ಚು ಅವ್ರು ಬದುಕಿರುವಷ್ಟು ವರ್ಷ ನಡೀತಾ ಇರುತ್ತೆ ಅವ್ರವ್ರ ಲೈಫಲ್ಲಿ. ಹೆಂಗೆ ಅಂತಂದರೆ ಅವರು ನೆಕ್ಸ್ಟು ಇವಾಗ ಇದು ಆಯಿತು, ನಾಳೆ ಎಲ್ಲ ಫೈನ್ ಆಗೋಯ್ತು, ಚೆನ್ನಾಗಾಗೋಯ್ತು, ನೋ ಆ ಥರ ಅಲ್ಲ. ಟವರ್ ಮೂಮೆಂಟ್, ಟವರ್ ಕಾರ್ಡ್ ಶುರುವಾಗಿದೆ ಅಂತಂದರೆ ಅಷ್ಟೇ, ಅದು ಕತೆ ಅಷ್ಟೇ. ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಈಗ ಎಲ್ಲರಿಗೂ ಒಂದೇ ಥರ ಪನಿಷ್ಮೆಂಟ್ ಇರೋದಿಲ್ಲ. ಭಗವಂತನಿಗೆ ಕೋರ್ಟಲ್ಲಿ ಒಬ್ಬ ಹೆಂಗೆ ಕೊಡಬೇಕು ಪನಿಷ್ಮೆಂಟು ಭಗವಂತನಿಗೆ ಗೊತ್ತು, ಆಯಿತಾ? ನಾವು ಹೇಳೋದು ಏನೂ ಅಲ್ಲ, ಇದು 0 ನಾವು ಹೇಳೋದು ಏನೂ ಅಲ್ಲ. ಕ್ಲೋಸ್ ಮಾಡುವಂತಿದ್ದಾರೆ. ಸಡನ್ನಾಗಿ ಹೆಂಗೆ ಚೇಂಜಸ್ ಬಂತು ಇವತ್ತಿಗೆ. ಇದು 7/7 ಇದೆ. ಆಯಿತಾ? ಆ್ಯಂಡ್ ಕ್ಲೋಸ್ ಮಾಡುವಂಥ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಬರ್ಬೋದು, ಇವರಲ್ಲೇ ಮುಂದೆ ಬರ್ಬೋದು. ಫ್ಯಾಮಿಲಿ ನಾವು ಜನರಲ್ ರೀಡಿಂಗ್ ಅಂತ ಮಾಡಿದಾಗ ಬರ್ಬೋದು. ಅದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಿಮ್ಮ ಲೈಫಲ್ಲಿ ನಿಮ್ಮ ಹೇಟರ್ಸ್ಗೆ ಲೈಫಲ್ಲಿ ನೀವು ಅನುಭವಿಸ್ಕೊಳ್ತೀರಾ ಅವಾಗ, ಓಕೆನಾ? ಸೊ ಬಟ್ ಆ್ಯಸ್ ಆಫ್ ನೌ ಕ್ಲೋಸ್ ಶುರುವಾಗಿ ಇವಾಗ ಮತ್ತೆ ಯೋಚನೆ ಮಾಡಬಾರ್ದು. ಏನಾಗುತ್ತೆ ಅಲ್ಲ, ಏನು ಆಗಲ್ಲ ಅಂತ ಯೋಚನೆ ಮಾಡಿ. ಏನಾರು ಆಗ್ಬೋದು ಅವ್ರವ್ರ ಲೈಫಲ್ಲಿ. ಆ ಟವರ್ ಮೂಮೆಂಟ್ ಅಂತ ಬಂದಿರೋದ್ರೆ ಹೇಗೆ ಅವರು ಅರ್ಥ ಮಾಡ್ಕೊಳ್ಳೋ ತೊಂದರೆ ಕೊಡ್ತಿದ್ದಾರೆ ಡ್ರಾಮಾ ಮಾಡಿದ್ರೆ ಅದು ಅವರು ಡ್ರಾಮಾ ಮಾಡ್ತಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅವ್ರಂದ್ರೆ ಅವ್ರು ಒಪ್ಕೊಳ್ಳೋ ತಾಕತ್ತು ಅನ್ಕೋಬೇಕಾಗ್ತದೆ. ಒಪ್ಕೋತಾ ಇಲ್ಲ, ಮಾಡಿದೀನಿ ಮೆಜಿಷಿಯನ್ ಹತ್ರ ಹೋಗಿ ಇನ್ನೊಂದು ಥರ
ಥರ್ಡು ಯಾರು ಅಂತಾನು ತೋರಿಸಿದ್ರು. ಆ ಥರ ಏನು ಹೇಳ್ತಾರೆ, ಅವ್ರವ್ರು ಅನುಭವಿಸ್ತಾ ಇದ್ದಾರೆ, ಬಟ್ ಅದು ತೋರಿಸ್ಕೋತಾ ಇಲ್ಲ ಅಷ್ಟೇನೆ. ಆ್ಯಂಡ್ ನೀವೇ ಯೋಚನೆ ಮಾಡಿ, ನೀವು ಎಷ್ಟು ವರ್ಷದಿಂದ ಒದ್ದಾಡಿದ್ದೀರಾ, ಎಷ್ಟು ವರ್ಷದಿಂದ ನೊಂದಿದ್ದೀರಾ, ಬೆಂದಿದ್ದೀರಾ, ಕಷ್ಟದಿಂದ ಬರ್ತಾ ಇದ್ದೀರಾ ಅಲ್ವಾ. ಬಂದಿದ್ದೀರಾ ಅಂದ್ರೆ ಒಂದೇ ಸಲ ಎಲ್ಲರೂ ಡೆಡ್ 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 ಸತ್ರು ನೋ, ಆ ಥರ ಆಗಲ್ಲ. ಪೈ ಟು ಪೈ ವಸೂಲಿ ಮಾಡ್ತಾರೆ. ನಮ್ಮ ಕರ್ಮ ಅನ್ನೋದು ವಸೂಲಿ ಮಾಡುತ್ತೆ. ಯಾಕೆಂದರೆ ಅವ್ರ ಹತ್ರ ಇರುತ್ತೆ, ಲೆಕ್ಕ ಖಾತೆ ಎಲ್ಲ ಅವ್ರ ಹತ್ರ ಇದೆ, ಗೊತ್ತಿದೆ. ಅದಕ್ಕೆ ಇದನ್ನು ಕ್ಲೋಸ್ ಮಾಡು ಅಂತಿದ್ದಾರೆ, ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಬೇರೆ ನೋಡೋಣ, ಬೇರೆ ವಿಡಿಯೋ ಬಂದೇ ಬರುತ್ತೆ, ಯೋಚನೆ ಇಲ್ಲ. ಸೊ ಜನರಲ್ ರೀಡಿಂಗ್ ನೋಡೋಣ. ಮುಂಚೆ ಮಾಡ್ತಾ ಇದ್ದಂಗೆ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ನೋಡೋಣ. ಓಕೆನಾ. ಇದೇ ಥರ ಇನ್ಯಾರ್ದಾದ್ರೂ ಎನರ್ಜಿ ಪಿಕ್ ಆಗುತ್ತಾ, ಏನು ಮಾಡಿಸ್ತಾರೆ ಗೊತ್ತಿಲ್ಲ, ಏನು ಹೇಳ್ತಾರೆ, ಏನು ಕಂಟಿನ್ಯೂ ಮಾಡಿಸ್ತಾರೆ ನೋಡಿ. ಇಷ್ಟು ದಿವಸ ಮಾತಾಡಿದಾಗ್ಲೂ ಬರ್ತಾ ಇರಲಿಲ್ಲ. ಬರೀ ಅವ್ರ ಎನರ್ಜಿ ತೋರಿಸೋರು, ಇವ್ರ ಎನರ್ಜಿ ತೋರಿಸೋರು, ಅವ್ರ ಎನರ್ಜಿ ತೋರಿಸೋರು, ಇವ್ರ ಎನರ್ಜಿ ತೋರಿಸೋರು. ಇದರಲ್ಲೂ ಇವಾಗಲೂ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ಶಿಕ್ಷೆ ಅಂತ ಅನ್ನೋದನ್ನ ನಾವೆಲ್ಲ ಮನುಷ್ಯರು, ನಾವು ಹೇಗೆ ಜಸ್ಟ್ ಹೇಳೋಕ್ಕಾಗತ್ತೆ. ಅದು ಯಾವ ಲೆವೆಲಲ್ಲಿ ಹೊಡ್ತಾ ಬೀಳುತ್ತೆ, ಯಾವ ಲೆವೆಲಲ್ಲಿ ಒದ್ದಾಡ್ತಾರೆ, ಯಾವ ಲೆವೆಲಲ್ಲಿ ಸಂಕಟ ಪಡ್ತಾರೆ, ಅದು ಭಗವಂತನಿಗೆ ಗೊತ್ತು. ಅದು ಅವ್ರವ್ರ ಕರ್ಮಕ್ಕೆ ಅವ್ರಿಗೆ ಗೊತ್ತು. ಅದು ಗೊತ್ತಿದೆಯೋ ಗೊತ್ತಿಲ್ವೋ ಅದು ಗೊತ್ತಿಲ್ಲ. ಯಾಕೆಂತಂದರೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಮೂಗಿನ ನೇರಕ್ಕೆ ನಾವು ಕರೆಕ್ಟಾಗಿದ್ದೀವಿ ಅಂತ ಅನ್ನಿಸ್ಬೋದು ಅವ್ರಿಗೆ. ಪಾಪ ನಾವೇನು ಮಾಡೋಕ್ಕಾಗತ್ತೆ, ಅವ್ರು ಮಾಡ್ತಿರೋದೆಲ್ಲ ಕರೆಕ್ಟ್ ಅನ್ನಿಸ್ಬೋದು. ಆದರೆ ಇನ್ನೊಬ್ಬರಿಗೆ ಅದು ಎಂಥ ನೋವು, ಎಂಥ ಕಷ್ಟ ಆಗ್ತಿದೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗತ್ತಪ್ಪ, ಅದು ಅನುಭವಿಸ್ದಾಗಲೇ ಗೊತ್ತಾಗೋದು. ಸೊ ಅವರು ಬಿಟ್ಬಿಡೋಣ, ಇಷ್ಟು ಕ್ಲೋಸ್ ಮಾಡು ಅಂತಿದ್ದಾರೆ. ಎಸ್ ಬಾಬಾ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು ಈ ಎಪಿಸೋಡ್ ಎಲ್ಲ, ಸುಮಾರು ದಿವಸಗಳು ಬಂತು. ಸೊ ಮತ್ತೆ ಸಿಗೋಣ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸ್ಮೈಲಿಂಗ್, ನಗ್ತಾ ಇರಿ. ಎಂಥ ನೋವಲ್ಲಿದ್ದೀರಾ ಅನ್ನೋ ನಗ್ತಾ ಇರಿ, ಅಷ್ಟೇ ನಾನು ಹೇಳೋದು. ಓಕೆನಾ. ಯಾರಾದರೂ ಬೇಡ ಅಂತ ಫ್ಯಾಮಿಲಿಯವರು ಹತ್ರ ದೂರ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಸಂತೋಷ ಅಂತ ಸುಮ್ಮನಾಗಿ ಅಟ್ಯಾಚ್ಮೆಂಟ್ ಹೇಳ್ಕೊಡೋಕ್ಕೆ, ಲೈಕ್ ನಿಮಗೆ ಕಲಿಸೋಕ್ಕೆ ಈ ಪ್ರಪಂಚಕ್ಕೆ ಬಂದಿರ್ತಾರೆ ಅವರು ಅಷ್ಟೇ. ಕಾರ್ಮಿಕ್ ಅಂತ ಅನ್ಕೋಬೇಕು. ಮಗ ಆಗಲಿ, ಮಗಳಾಗಲಿ, ಗಂಡ ಆಗಲಿ, ಅತ್ತೆ ಆಗಲಿ, ಅಮ್ಮ ಆಗಲಿ, ಮಾವ ಆಗಲಿ, ಅಪ್ಪ ಆಗಲಿ, ಬ್ರದರು, ಸಿಸ್ಟರು, ಯಾರು ಇರ್ಬೋದು, ಎಲ್ಲ ಒಂದೊಂದು ಲೆವೆಲಲ್ಲಿ ಒಂದೊಂದು ಥರ ಕಾರ್ಮಿಕ್ ಆಗ್ಬಿಡ್ತಾರೆ. ಏನೋ ಒಂದು ಈ ಥರ ಒಂದು ತೊಂದರೆ ಆಗಿ ನಾವು ಬಂದಿದ್ದೀವಿ ಅಂತಂದಾಗ ಕಲ್ತ್ಕೊಂಡ್ಬಿಡೋಣ, ಬೇಗ ಕಲ್ತ್ಕೊಂಡ್ಬಿಡೋಣ. ಓಕೆ ಆಯಿತು, ಅವ್ರ ಬಗ್ಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೋಬೇಡ ಅಂತ ಭಗವಂತ ತೋರಿಸ್ತಾ ಇದ್ದಾರೆ. ಇಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಅವ್ರ ಒಂಥರ ಹೇಟ್ರೆಡ್ನೆಸ್ ಇರುತ್ತೆ, ಅವರು ದೂರ ಮಾಡ್ತಿರ್ತಾರೆ, ಆ ಥರ ಎಲ್ಲ ಮಾಡ್ತಿರ್ತಾರೆ. ಆವಾಗ ನಾವು ಅರ್ಥ ಮಾಡ್ಕೋಬೇಕು, ಓಕೆ ಇದು ಈ ಥರ ಹೇಳ್ಕೊಡ್ತಿದ್ದಾರೆ ಭಗವಂತ ನಮಗೆ. ಆಯ್ತಪ್ಪ, ಇಷ್ಟು ಮಟ್ಟಿಗೆ ನಾವು ಏನು ಮಾಡಬೇಕು ಫ್ಯಾಮಿಲಿಗೆ ಅಂತ ಮಾಡಿದ್ದೀವಿ. ಈಗ ನೀವು ಬೇಡ ಅಂತ ಇದ್ದೀರಾ, ಆಯಿತು, ಸಂತೋಷ. ನೀವು ಸಂತೋಷವಾಗಿ ನೀವಿರಿ, ನಾವು ಸಂತೋಷವಾಗಿ ನಾವು ಇರ್ತೀವಿ ಅಷ್ಟೇ. ಏನು ಮಾಡ್ತೀರಾ? ಅದೇ ಡಿಟ್ಯಾಚ್ಮೆಂಟ್ ಅನ್ನೋದು ಬರಬೇಕು. ಅತಿಯಾದ ವ್ಯಾಮೋಹ ಇಟ್ಕೊಳಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಡ್ತಾರೆ ಒಂದೊಂದ್ಸಲ, ಅದೂ ಇರುತ್ತೆ. ಓಕೆನಾ. ಸೊ ಸ್ಪಿರಿಚುವಲ್ ಪಾತಲ್ಲಿ ಯಾವ ಥರ ಜೀವನ ನಡೆಯುತ್ತೆ, ಹೇಗಿರುತ್ತೆ ಅಂತ ಅದನ್ನು ಸಪ್ರೇಟ್ ಒಂದು ವಿಡಿಯೋ ಮಾಡೋಣ. ಸೊ ಇವತ್ತಿಗೆ ಈ 777 ಸೀರೀಸ್ ಮುಗಿಸ್ತಾ ಇದ್ದೀನಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಈ ತನಕ ನೋಡಿ ಇಷ್ಟ ಆಯ್ತಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಓಕೆ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ. ಹಾಗೆ ಮೆಂಬರ್ಶಿಪ್ ತೊಗೊಳ್ಳಿ. ಓಕೆನಾ. ತುಂಬ ಸ್ಟೋರ್ಸ್ ಇದೆ, ಸೊ ಖಂಡಿತ ಅಲ್ಲಿ ನಾನು ಬನ್ನಿ. ಓಕೆನಾ. ಇಲ್ಲ ಎನರ್ಜೈಸ್ಡ್